ಇದನ್ನು ಅನಾವರಣ ಮಾಡಬೇಕು ಅಂತ ಒತ್ತಾಯ ಇದೆ ಸರ್. ಕೆಲವೊಂದು ಬೇಡಿಕೆಗಳಿದೆ, ತಮ್ಮ ಮುಂದೆ ಓದ್ತಾ ಇದ್ದೀನಿ. ನಮ್ಮ ಬೇಡಿಕೆಗಳು: ಗಡಿನಾಡ ಗುಡಿ ಬೆಳಗಾವಿ ಮಹಾನಗರ 4 ದಿಕ್ಕುಗಳ ದಿನಕ್ಕೆ ಅತ್ಯಂತ ವೇಗವಾಗಿ ಬೆಳೆಯುತ್ತಿದೆ. ಬೆಳಗಾವಿ ರಾಜ್ಯದ 2ನೇ ರಾಜಧಾನಿಯಾಗಿರುವ ಹೊಸ್ತಿನಲ್ಲಿ 15 ಲಕ್ಷಕ್ಕಿಂತ ಅಧಿಕ ಜನಸಂಖ್ಯೆ ಹೊಂದಿರುವ ಬೆಳಗಾವಿ ಮಹಾನಗರ ಪಾಲಿಕೆ ಮೆಟ್ರೋಪಾಲಿಟನ್ ನಗರವಾಗುತ್ತಾ ದಾಪಗಾಲು ಹಾಕುತ್ತಿದೆ. ಹೀಗಾಗಿ ಬೆಳಗಾವಿ ಮಹಾನಗರ ಬೆಳವಣಿಗೆಯ ತಕ್ಕಂತೆ ಬೆಳಗಾವಿ ಮಹಾನಗರ ಪಾಲಿಕೆಯನ್ನು ಮೇಲ್ದರ್ಜೆಗೆ ಏರಿಸುವ ಅವಶ್ಯಕತೆ ಇದ್ದು, ಸರ್ಕಾರ ಕೂಡಲೇ ಬೆಳಗಾವಿ ಮಹಾನಗರ ಪಾಲಿಕೆಯನ್ನು ಬೃಹತ್ ಬೆಳಗಾವಿ ಮಹಾನಗರ ಪಾಲಿಕೆ ಎಂದು ಘೋಷಣೆ ಮಾಡಬೇಕು. ಈ ವಿಚಾರದಲ್ಲಿ ನಗರಾಭಿವೃದ್ಧಿ ಇಲಾಖೆ ತ್ವರಿತಗತಿ ಕ್ರಮವನ್ನು ಜರುಗಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದೆ. ಸುಮಾರು ಬೆಳಗಾವಿ ನಗರದ 40 ಹಳ್ಳಿಗಿಂತಲೂ ಹೆಚ್ಚು ಸರ್. ಈ ಕಡೆ ಹಿರನವಾಡಿ, ಮಚ್ಚೆ, ಹಿಂಡಲ್ಗ, ಬೆಳಗಾವಿ ನಗರಕ್ಕೆ ಸುಮಾರು ಒಂದು 52 ತಾಲೂಕು ಹೆಚ್ಚಿದೆ ಸರ್. ಹಾಗಾಗಿ ಇಲ್ಲಿ ನಮ್ಮ ವಿಮಾನ ನಿಲ್ದಾಣ ಆಗಿರ್ಬೋದು, ಹಿರೇಬಾಗೇವಾಡಿವರೆಗೂ ಕೂಡ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ತಗೊಂಡ್ರೆ ಸಾಕಷ್ಟು ಅನುಕೂಲ ಆಗ್ತದೆ ಸರ್. ಜೊತೆಗೆ ಪಾಲಿಕೆ ಮುಂಭಾಗದಲ್ಲಿ ಸ್ವಾತಂತ್ರ್ಯದ ಸಂಗ್ರಾಮದ ಬೆಳ್ಳಿ ಚುಕ್ಕಿ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಾಕಷ್ಟು ಮಹಾನ್ ಪುರುಷರಾದ ಸರ್. ಸಿಂಧೂರು ಲಕ್ಷ್ಮಣ, ಬೆಳವಡಿ ಮಲ್ಲಮ್ಮ, ಅಮಟೂರು ಬಾಳಪ್ಪ, ಒಡ್ಡಾರಿ ಯಲ್ಲಣ್ಣನ ಇಂಥ ಸಾಕಷ್ಟು ಮಹಾನ್ ಪುರುಷರ ಪ್ರತಿಮೆಗಳು. ಯಾಕಂದ್ರೆ ಇತಿಹಾಸ ಕಿತ್ತೂರಿನ ಇತಿಹಾಸ ಇಡೀ ದೇಶಕ್ಕೆ ಗೊತ್ತಿದೆ ಸರ್. ಹಾಗಾಗಿ ಅವನ್ನೆಲ್ಲ ಕೂಡ ಮಾಡಬೇಕು. ಜೊತೆಗೆ ಇಲ್ಲಿ ರಾಕಸ್ಕೊಪ್ಪ ಮತ್ತು ಹಿಡಕಲ್ ಜಲಾಶಯದ ನೀರು ಪೂರೈಕೆ ಆಗ್ತಾ ಇದೆ ಸರ್ ಬೆಳಗಾವಿ ನಗರಕ್ಕೆ. ಈಗಾಗಲೇ ಒಂದು ಇದೆ ಸರ್, ಅದು ಅಷ್ಟೊಂದು ಜನರಿಗೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲರಿಗೂ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಯಗಳಾಗ್ತಾ ಇದೆ. ಹಾಗಾಗಿ ಇನ್ನೊಂದು ಹೊಸ ಪೈಪ್ಲೈನ್ ಅಳವಡಿಸೋದ್ರ ಮುಖಾಂತರ 12 ಜಲ ಶುದ್ಧೀಕರಣ ಘಟಕಗಳನ್ನ ತಾವು ಸ್ಥಾಪನೆಯನ್ನ ಮಾಡಿದ್ರೆ ಸಾಕಷ್ಟು ಅನುಕೂಲ ಆಗ್ತದೆ. 40 MLD ಬರ್ತಾ ಇದೆ. ಹ್ಞೂ ಸರ್. ಹ್ಞೂ ಸರ್. ಅದು ಬಂದ್ರೆ 120 + 40 ಆಗುತ್ತೆ. ಹ್ಞೂ ಸರ್. ಮತ್ತೆ 24/7 ವಾಟರ್ ಸಪ್ಲೈ ಕೊಡುವಂತ ಕಾಮಗಾರಿ ನಡೀತಾ ಇದೆ. ಹ್ಞೂ ಸರ್. ಅದು ಆದರೆ ಬಹುಶಃ ಎಲ್ಲ ಕುಡಿಯುವ ಸಮಸ್ಯೆ ಬಗ್ಗೆ ತಾವಷ್ಟು ನಮ್ಮ ಬೆಳಗಾವಿ ನಗರ ಜನತೆ ತಮ್ಮ ಬೇಡಿಕೆ ಇದೆ ಸರ್. ತಮ್ಮ ಮೇಲೆ ಸಂಪೂರ್ಣವಾದಂಥ ನಂಬಿಕೆ ಭರವಸೆ ಇದೆ ಸರ್. ತಾವು ಇದರ ಬಗ್ಗೆ ಸೂಕ್ತವಾದಂಥ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸರ್. ಜೊತೆಗೆ ತಮ್ಮ ಅಧಿಕಾರಿಗಳು ಸಾಕಷ್ಟು ಬೆಳಗಾವಿಯ ಕನ್ನಡ ವಾತಾವರಣ ಸೃಷ್ಟಿ ಸಲುವಾಗಿ ಬಹಳಷ್ಟು ಅಧಿಕಾರಿಗಳು ಶ್ರಮ ಪಟ್ಟಿದ್ದಾರೆ ಸರ್. ಸಿದ್ದರಾಮಯ್ಯ ಸಾಹೇಬರು 60-40 ಕನ್ನಡ ಕಡ್ಡಾಯ ಮಾಡಿದ್ರು ಸರ್. ತದನಂತರ ಇಲ್ಲಿ ಅಧಿಕಾರಿಗಳು ಬಹಳಷ್ಟು ಹಗಲು ರಾತ್ರಿ ದುಡಿದು ಒಳ್ಳೆ ಬೆಳಗಾವಿ ನಾಮಫಲಕಗಳಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯೊಳಗೆ ಕನ್ನಡಮಯ ಆಗುವಷ್ಟು ಸಾಕಷ್ಟು ಅಧಿಕಾರಿಗಳು ಶ್ರಮ ಇದನ್ನು ಮಾಡಿದ್ದಾರೆ. ಓಕೆ ನೋಡಿ. ಜೊತೆಗೆ LNT ಅವರು ಎಲ್ಲ ಕಡೆ ಬಹಳಷ್ಟು ಮೀಟಿಂಗ್ ಅಲ್ಲಿ ಹೇಳಿದ್ದೀನಿ. ಅವ್ರಿಗೆ ನಾವು ಕೆಲಸ ಮಾಡ್ಬೇಕಾದ್ರೆ ಆ ಕಾಮಗಾರಿ ಯೋಜನೆ ಮಾಡ್ಬೇಕಾದ್ರೆ ಅದ್ರಿಗೆ ಅಷ್ಟು ಹಣ ಕೊಟ್ಟಿರ್ತೀವಿ. 7 ಸಾವಿರ ಅದನ್ನ ಮತ್ತೆ ಇನ್ಸ್ಟಾಲ್ ಮಾಡಕ್ಕೆ. ಬಟ್ ನಾವು ಕೆಲಸ ಮಾಡಿಲ್ಲ. ಅದಕ್ಕೆ ಆಯುಕ್ತರಿಗೆ ಹೇಳಿದ್ದೀನಿ ಮುಚ್ಚಿಸ್ಲೇಬೇಕಿಲ್ಲ. ದಯವಿಟ್ಟು ಆದಷ್ಟು ಮಾಡಿ. ಆಮೇಲೆ ಮೊನ್ನೆ ನಗರಾಭಿವೃದ್ಧಿ ಆಯುಕ್ತರು ಯಾಕೆ ಜನರಿಗೆ ಸಮಸ್ಯೆಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಸರ್. ಸರಿಯಾಗಿ ಫೋನ್ ಅನ್ನ ರಿಸೀವ್ ಮಾಡಲ್ಲ ಆಯುಕ್ತರು. ಹೌದು ಸರ್. ಶಕೀಲ್ ಅಹಮದ್ ಸಾಹೇಬರು ಜೊತೆಗೆ ಯಾವುದೇ ಸಂದರ್ಭದಲ್ಲಿ ಅಲ್ಲಿ ಆಫೀಸ್ ಹೋದ್ರು ಕೂಡ ಅವ್ರ ಆಫೀಸ್ ಒಳಗನೆ ಇರುವುದಿಲ್ಲ ಸರ್. ಮತ್ತೆ ಯಾರ ಜನಸಾಮಾನ್ಯರ ಫೋನು ಕೂಡ ಅವ್ರು ಎತ್ತುವುದಿಲ್ಲ ಸರ್. ಒಬ್ರು ನಗರಾಭಿವೃದ್ಧಿ ಆಯುಕ್ತರಾಗಿ ಜನರ ಸಮಸ್ಯೆಗಳನ್ನ ಸಾಕಷ್ಟು ಸಮಸ್ಯೆಗಳಿರ್ತಾವೆ ಸರ್. ಅದಕ್ಕೆ ಹೇಳಕ್ ಹೋದ್ರೆ ಅವ್ರು ಸಿಗುದೇ ಇಲ್ಲ ಆಫೀಸ್ ಒಳಗಡೆ. ದಯವಿಟ್ಟು ಅದ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಳಿ ಸರ್.